ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ಜನ ಪೇರೆಂಟ್ಸ್ದು ಇದೇ ಕಂಪ್ಲೇಂಟ್ ಇರುತ್ತೆ, ನಮ್ಮ ಮಕ್ಕಳು ಓದೋದೇ ಇಲ್ಲ, ಹೇಳಿದ ಮಾತು ಕೇಳೋದಿಲ್ಲ, ತುಂಬಾ ಹಠ ಮಾಡ್ತಾ ಇರ್ತಾರೆ, ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ, ತುಂಬಾ ಮಾರ್ಕ್ಸ್ ಕಮ್ಮಿ ಬರುತ್ತೆ ಅಂತ. ಅದ್ರ ಬಗ್ಗೆನೇ ಆ ಮಕ್ಕಳು ಓದಲಿಕ್ಕೆ ನಾವು ಹೇಗೆ ನಡ್ಕೋಬೇಕು, ನಮ್ಮ ಪಾತ್ರ ಎಷ್ಟಿದೆ ಅವ್ರ ವಿದ್ಯಾಭ್ಯಾಸಕ್ಕೆ, ನಾವು ಹೇಗೆಲ್ಲ ಅವ್ರನ್ನ ನಡೆಸ್ಕೊಳ್ಳೋದ್ರಿಂದ ಅವ್ರಿಗೆ ಓದೋದ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ, ಚೆನ್ನಾಗಿ ಓದ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿರೋಷ್ಟು ಮಾಹಿತಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಲಾಸ್ಟ್ ಇಯರು ಅಂದರೆ 5th ಸ್ಟ್ಯಾಂಡರ್ಡ್ನಲ್ಲಿ ನಮ್ಮ ಕುಶಾಲ್ ಡಿವಿಷನಲ್ಲಿ ಇಲ್ಲ ಅಂದರೂ ಕೂಡ 8 ಮಕ್ಕಳುಗಳು ಫೇಲ್ ಆಗಿದ್ದಾರೆ. ಮತ್ತು ಎಕ್ಸಾಮ್ ಕೊಟ್ಟ ಮೇಲೂ ಕೂಡ 5 ಮಕ್ಕಳುಗಳು ಪಾಸಾಗಿ ಮತ್ತೆ 3 ಮಕ್ಕಳುಗಳು ಫೇಲಾಗಿ ಈಗ ಮತ್ತೆ ಅವರು 5ನೇ ಕ್ಲಾಸಿಗಿನಲ್ಲೇ ಕೂಡ್ತಾ ಇದ್ದಾರೆ. ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತದೆ ಫ್ರೆಂಡ್ಸ್. ಅಂದರೆ ಫೇಲು ಅಂದರೆ ಅದರಲ್ಲೂ ಕೂಡ 5ನೇ ಕ್ಲಾಸ್ನಲ್ಲಿ ಆ ಮಕ್ಕಳುಗಳು ಫೇಲ್ ಆದರೆ ಈಗ 40 ಮಾರ್ಕ್ಸ್ದು ಮಕ್ಕಳಿಗೆ ಖಾಲಿ 40 ಮಾರ್ಕ್ಸಿಂದ ಮಾತ್ರ ರೈಟಿಂಗ್ ಪೇಪರ್ ಬರುವಂಥದ್ದು. ಇನ್ನು ಬಾಕಿ 40 ಮಾರ್ಕ್ಸಿಂದು ಪ್ರೊಜೆಕ್ಟು ಮತ್ತು ಅವ್ರದ್ದು ಪೂರ ವರ್ಷದ್ದು ಅವ್ರದ್ದು ಆ್ಯಕ್ಟಿವಿಟೀಸ್ ಎಲ್ಲ ಸೇರಿ ಪಾಸು ಫೇಲು ಅಂತ ಡಿಸೈಡ್ ಮಾಡುವಂಥದ್ದು. ಅಷ್ಟು ಕೂಡ ತೆಗ್ದು ಪಾಸ್ ಮಾಡಲಿಕ್ಕಾಗಲಿಲ್ಲ ಅಂದರೆ ಇನ್ನು ಅವ್ರ ಭವಿಷ್ಯ ಏನು, ಮುಂದೆ ಹೇಗೆ? ಅಂದರೆ ಇದು ಯಾರ ತಪ್ಪು? ಮಕ್ಕಳು ತಪ್ಪ ಅಥವಾ ಅಪ್ಪ ಅಮ್ಮನ ತಪ್ಪ ಅಥವಾ ಶಿಕ್ಷಕರ ತಪ್ಪ? ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಫ್ರೆಂಡ್ಸ್. ನಾನೇನಂತೀನಿ ಅಂದರೆ ಎಲ್ಲ ಮಕ್ಕಳುಗಳಿಗೆ ಟಾಪೇ ಬರಬೇಕು, ಅಂದರೆ ಕ್ಲಾಸ್ಗೆ ಫಸ್ಟ್ ಬರಬೇಕು, ಸೆಕೆಂಡೇ ಬರಬೇಕು ಅನ್ನೋದಲ್ಲ. ಅಂದರೆ ತಕ್ಕ ಮಟ್ಟಿಗೆ ಈಗ ಕೆಲವೊಬ್ಬ ಮಕ್ಕಳುಗಳು ಸ್ಪೋರ್ಟ್ಸಲ್ಲಿ ಇರುತ್ತಾರೆ, ಅವರು ಸ್ಪೋರ್ಟ್ಸ್ಗೆ ಅಂತ 100% ಕೊಡ್ತಾ ಇರ್ತಾರೆ, ಹಾಗಾಗಿ ಅವರು ಓದೋದ್ರ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಕೊಡೋದಿಲ್ಲ, ಅವ್ರದ್ದು ಜಸ್ಟ್ ಪಾಸ್ ಆಗುತ್ತೆ. ಓಕೆ, ಕೆಲವೊಂದು ಮಕ್ಕಳುಗಳು ಡ್ರಾಯಿಂಗು, ಕೆಲವೊಂದು ಮಕ್ಕಳುಗಳು ಮ್ಯೂಸಿಕ್ಕು, ಹೀಗೆ ಅದರ್ ಆ್ಯಕ್ಟಿವಿಟೀಸ್ನಲ್ಲಿ ಅವರು ಜಾಸ್ತಿ ತೊಡಗಿಸ್ಕೊಂಡಿರ್ತಾರೆ. ಅದರಲ್ಲೂ ಕೂಡ ಸ್ಪೋರ್ಟ್ಸ್ ಅನ್ನೋ ಮಕ್ಕಳುಗಳಿಗಂತೂ ಫುಲ್ ಬ್ಯುಸಿ, ಏಕೆಂದರೆ ಮಾರ್ನಿಂಗ್ ಕರೀತಾರೆ, ಈವ್ನಿಂಗ್ ಕರೀತಾರೆ, ಹಾಗಾಗಿ ಅವ್ರಿಗೆ ಓದಲಿಕ್ಕೆ ತುಂಬಾ ಟೈಮ್ ಕಮ್ಮಿ ಸಿಗುತ್ತೆ, ಹಾಗಾಗಿ ಅವ್ರು ಕಮ್ಮಿ ಮಾರ್ಕ್ಸ್ ತೆಗಿತಾರೆ. ಓಕೆ, ಪರವಾಗಿಲ್ಲ, ಏಕೆಂದರೆ ಅವ್ರದ್ದು ಕರಿಯರ್ ಬಂದು ಸ್ಪೋರ್ಟ್ಸ್ನಲ್ಲಿ ಆಗುತ್ತೆ ಅಂದ್ಕೊಂಡು ನಾವು ಏನೋ ಒಂದು ಸಮಾಧಾನ ಮಾಡ್ಕೊಂಡು ಒಬ್ಬೊಬ್ಬರು ಹೇಳ್ತಿರ್ತಾರೆ, ನಾನು ಲಾಸ್ಟ್ ಇಯರ್ ನನ್ನ ಮಗಳು ಟೈಮ್ನಲ್ಲಿದ್ದಾಗ ನನ್ನ ಮಗಳು ಅಬ್ಯಾಕಸ್ಗೆ ಹೋಗ್ಬೇಕಾದ್ರೆ ಇನ್ನೊಬ್ಬರು ಇದ್ದರು, ಇಲ್ಲ ನನ್ನ ಮಗಳು ಅವ್ರ ಪಪ್ಪ ಡಾಕ್ಟರು, ಹಾಗಾಗಿ ನನ್ನ ಮಗಳು ಕೂಡ ಡಾಕ್ಟರೇ ಆಗ್ತಾಳೆ, ಹಾಗಾಗಿ ಅವಳಿಗೆ ಈಗ ಮ್ಯಾಥ್ಸ್ ಎಲ್ಲ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ಹೀಗೆ ಹೇಳ್ತಾಯಿದ್ರು. ಅಂದರೆ ನಾನು ಹಾಗೇನೇ ಎಕ್ಸಾಂಪಲ್ ಹೇಳ್ತಿರೋದು. ಈಗ ಸ್ಪೋರ್ಟ್ಸ್ ಚೆನ್ನಾಗಿ ಆಡ್ತಿರೋ ನಮ್ಮ ಮಕ್ಕಳುಗಳಿಗೆ ಅವ್ರ ತಂದೆ ತಾಯಿಗೆ ಅನಿಸ್ಬೋದು, ನನ್ನ ಮಗನ ಕರಿಯರ್ ಏನಿದ್ರು ಕೂಡ ಸ್ಪೋರ್ಟ್ಸ್ನಲ್ಲಿದೆ, ಅಷ್ಟು ಟಾಪ್ ಬರೋ ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು ಅವ್ರು ಅನ್ಕೋಬೋದು. ಆದರೆ ನಾರ್ಮಲ್ ಮಕ್ಕಳುಗಳಿಗೆ ಫೇಲು ಅಂದರೆ ಏನು ಅರ್ಥ ಅಂತ ಅಂದ್ಬಿಟ್ಟು ನೀವೇ ಯೋಚನೆ ಮಾಡಿ. ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಈಗಲೇ 5ನೇ ಕ್ಲಾಸ್ನಲ್ಲೇ ಇವರು ಫೇಲ್ ಆಗ್ತಾರೆ ಅಂತ ಅಂದರೆ ಮುಂದಿನ ಭವಿಷ್ಯ ಹೇಗೆ ಅವ್ರು ಕಟ್ಟಿಸ್ಕೊಳ್ಳೋದು? ಅವ್ರ ಮುಂದಿನ ಭವಿಷ್ಯ ಏನು? ಏಕೆಂದರೆ ವಿದ್ಯಾಭ್ಯಾಸ ಇಲ್ಲ ಅಂದರೆ ಈ ಕಾಲದಲ್ಲಿ ಬದುಕಲಿಕ್ಕೆ ಆಗೋದೇ ಇಲ್ಲ. ಹೇಗೆ ಅಂದರೆ ನಾವು ವಿದ್ಯಾಭ್ಯಾಸನೇ ಮಾಡಿ ದೊಡ್ಡ ಕೆಲಸಕ್ಕೆ ಸೇರ್ಕೊಂಡು ಕಂಪ್ನಿ ಅಥವಾ ಗೌರ್ಮೆಂಟ್ ಕೆಲಸಕ್ಕೆ ಸೇರ್ಕೊಂಡು ಜೀವನ ಮಾಡಬೇಕು ಅನ್ನೋದೇನಿಲ್ಲ. ಒಂದು ರೈತರ ಕೆಲಸ ಮಾಡಬೇಕಾದ್ರೂ ಕೂಡ ವಿದ್ಯಾಭ್ಯಾಸ ಅನ್ನೋದು ಮುಖ್ಯನೇ. ರೈತರಾಗಿರ್ಬೋದು, ರೈತರು ನಮ್ಮ ದೇಶದ ಬೆನ್ನೆಲುಬು. ರೈತರು ಅಂತ ಯಾಕೆ ಎಕ್ಸಾಂಪಲ್ ತೊಗೋತೀರಿ ಅಂತ ಹೇಳಿಬಿಡಿ, ಕೆಲವೊಂದು ಮಾತುಗಳು ಬಂದ್ಬಿಡುತ್ತೆ. ಅಂದರೆ ಹೇಳ್ತಾರಲ್ಲ, ಈಗ ಅಪ್ಪ ಜಮೀನು ಮಾಡ್ತಾ ಇದ್ದಾರೆ ಅಂದಾಗ ಮಕ್ಕಳು ಅದೇ ಮಾಡ್ತಾರೆ, ಅದಕ್ಕೆ ವಿದ್ಯಾಭ್ಯಾಸದ ಅವಶ್ಯಕತೆ ಇಲ್ಲ. ಹಾಗಿಲ್ಲ. ಈಗ ನಮಗೆ ಮುಂದೆ ನಮ್ಮ ಮಕ್ಕಳುಗಳಿಗೆ ನಾವೊಂದು ಒಳ್ಳೆ ಗುಣ ಕಲಿಸ್ಬೇಕು, ಒಂದು ಒಳ್ಳೆ ಸಂಸ್ಕಾರ ಕಲಿಸ್ಬೇಕು ಅಂದರೂ ಕೂಡ ವಿದ್ಯಾಭ್ಯಾಸ ಅನ್ನೋದು ಮುಖ್ಯನೇ. ಈಗ 5ನೇ ಕ್ಲಾಸ್ನಲ್ಲೇ ಮಕ್ಕಳು ಫೇಲ್ ಆಗ್ತಾರೆ ಅಂತ ಅಂದರೆ ಮುಂದಿನ ಭವಿಷ್ಯ ಏನು ಅನ್ನೋದು ತುಂಬಾ ಭಯ ಆಗ್ತದೆ. ನಾನು ಒಂದು 2 ಪಾಯಿಂಟ್ ಇಟ್ಕೊಂಡು, ಹಲವಾರು ಕಾರಣಗಳಿದೆ, ಮುಖ್ಯವಾದ 2 ಪಾಯಿಂಟ್ ಇಟ್ಕೊಂಡು ನಾನು ಎಲ್ಲ ಮಹಿಳೆಯರಿಗೂ ಹೇಳ್ತೀನಿ. ಯಾಕೆ ಅಂತಂದರೆ ಈಗ ಒಂದು ಮಗು ವಿದ್ಯಾಭ್ಯಾಸಕ್ಕೆ ಅಂದರೆ ಅಪ್ಪನಿಗಿಂತ ಅಮ್ಮನ ಪಾತ್ರ ಹೆಚ್ಚಾಗಿರುತ್ತೆ. ಅಂದರೆ ಈಗ ಹಂಗೇನಲ್ಲ, ಅಮ್ಮನೂ ಕೂಡ ಜಾಬ್ಗೆ ಹೋಗ್ತಾರೆ. ಈಗಿನ ಕಾಲದ ಮಕ್ಕಳುಗಳಲ್ಲಿ ಅಪ್ಪ ಎಷ್ಟು ದುಡಿತಾರೆ ಅಷ್ಟೇ ದುಡಿಮೆ ಅಮ್ಮನೂ ಮಾಡ್ತಾರೆ, ಅದಂತ ಹೇಳಲಿಕ್ಕಾಗಲ್ಲ. ಆದರೆ ನಾನು ಹೇಳೋದು ನನ್ನ ಪರ್ಸ್ನಲ್ ಥಿಂಕಿಂಗು ಅಂತಂದರೆ 70% 80% ಅಮ್ಮನ ಪಾತ್ರನೇ ಇರಬೇಕು. ಯಾಕೆಂದರೆ ಅಪ್ಪ ಅಂತಂದರೆ ಮೀನು ದುಡಿತಾರೆ, ಅವ್ರದ್ದು ಕೂಡ ಬೇರೆ ಬೇರೆ ಇರ್ತದೆ. ಈಗ ಅಮ್ಮ ಅಂದರೆ ಅಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಅವ್ರು ಎಷ್ಟೇ ದುಡಿಮೆ ಮಾಡಲಿ, ಎಷ್ಟೇ ದೊಡ್ಡ ಆಫೀಸರ್ ಆದರೂ ಕೂಡ ಮಕ್ಕಳು ವಿದ್ಯಾಭ್ಯಾಸಕ್ಕೆ, ಯಾಕೆಂದರೆ ಅದರಲ್ಲೆಲ್ಲ ಹೆಚ್ಚು ನನ್ನ ಪ್ರಕಾರ ಅಮ್ಮನೇ ಇನ್ವಾಲ್ವ್ ಆಗಬೇಕು. ಹಾಗಾಗಿ ನಾನು ಪ್ರತಿಯೊಬ್ಬರು ಗೃಹಿಣಿ ಅಥವಾ ಹೌಸ್ ವೈಫ್, ವರ್ಕಿಂಗ್ ವುಮೆನ್, ಟೋಟಲ್ ಎಲ್ಲ ಮಹಿಳೆಯರಿಗೂ ಸೇರಿ ಒಂದು ಅಮ್ಮನಿಗೆ, ಒಂದು ತಾಯಿಗೆ ನಾನು ಹೇಳ್ತಾ ಇರೋದು ಇಷ್ಟೇ, ನಿಮ್ಮ ಮಕ್ಕಳುಗಳ ಕಡೆ ನೀವೇ ಜ್ಞಾನ ಕೊಡಬೇಕು. ಅದು ಮುಖ್ಯವಾದ 2 ಪ್ರಾಬ್ಲಮ್ಸ್ ಅಂದರೆ 2 ತುಂಬ ದೊಡ್ಡ ತಪ್ಪುಗಳು ಯಾವುದು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಒಂದು ತಪ್ಪು ಯಾವುದು ಅಂತಂದರೆ ಮಕ್ಕಳುಗಳ ಜೊತೆ ನೀವು ಇನ್ವಾಲ್ವ್ ಆಗದಲ್ಲೇ ಇರುವಂಥದ್ದು.
ಹೇಳ್ತೀನಿ. ಒಬ್ಬೊಬ್ಬರು ಲೇಡೀಸ್ಗಳು ಹೇಗೆ ಮಕ್ಕಳನ್ನ ಬೆಳಿಗ್ಗೆ ಮಾರ್ನಿಂಗ್ ಬ್ಯುಸಿ ಇಟ್ಕೊಂಡು ಸ್ಕೂಲ್ಗೇನೋ ಬಿಡ್ತಾರೆ, ಸ್ಕೂಲಿಂದ ಮಕ್ಕಳು ಬರ್ತಾರೆ, ಮಕ್ಕಳು ಸ್ಕೂಲಿಂದ ಬಂದ ಮೇಲೂ ಕೂಡ ಈಗ ಊರ ಕಡೆ 10 to 4 o'clockವರೆಗೆ ಮಕ್ಕಳದು 4-5 o'clockವರೆಗೆ ಮಕ್ಕಳದು ಸ್ಕೂಲ್ ಟೈಮ್ ಇರುತ್ತೆ. ಇನ್ನು ಮಾರ್ನಿಂಗ್ ನಮ್ಮದು ರುಟೀನ್, ನಮ್ಮದು ಏನಿದ್ರು ಕಿಚನ್ ಕೆಲಸ ಇರ್ಬೋದು, ನಮ್ಮದು ಮನೆ ಕೆಲಸ, ಟಿಫಿನ್ ರೆಡಿ ಮಾಡೋದು, ಮಕ್ಕಳನ್ನ ರೆಡಿ ಮಾಡೋದು, ಗಂಡನಿಗೆ ಟಿಫಿನ್ ಕೊಡೋದು, ಇದರಲ್ಲೇ ಬ್ಯುಸಿ ಆಗಿಬಿಡ್ತೀವಿ. ಆವಾಗ ಮಕ್ಕಳಿಗೆ ಯಾವುದೇ ರೀತಿ ಇನ್ವಾಲ್ವ್ ಆಗಲಿಕ್ಕೆ ಆಗೋಲ್ಲ. ಅವ್ರದ್ದು ಓದೋದ್ರ ಬಗ್ಗೆ, ರೈಟಿಂಗ್, ರೀಡಿಂಗ್, ಇದು ಯಾವುದಕ್ಕೂ ಕೂಡ ನಾವು ಆ ಟೈಮ್ನಲ್ಲಿ ಇನ್ವಾಲ್ವ್ ಆಗಲಿಕ್ಕೆ ಆಗಲ್ಲ. ಈವ್ನಿಂಗ್ ಮಕ್ಕಳುಗಳು ಸ್ಕೂಲಿಂದ ಬಂದಾಗ ನೀವು ಟ್ಯೂಷನಿಗೆ ಕಳಿಸ್ತಿರೋ ಅಥವಾ ಮನೆಯಲ್ಲೇ ಇಟ್ಕೋತಿರೋ ಅದು ಬೇರೆ ವಿಷಯ. ಈಗ ಮಕ್ಕಳು ಬಂದಾಗ ಅವ್ರಿಗೆ ಬಂದ್ರಪ್ಪ ಬಂದಾದಮೇಲೆ ಅಥವಾ ನೀವೇ ಸ್ಕೂಲಿಗೆ ಹೋಗಿ ಕರ್ಕೊಂಡು ಬರ್ತಿರೋ ಅದು ಬೇರೆ ವಿಷಯ. ಬಂದಾಗ 10 ನಿಮಿಷ ಕೂತ್ಕೊಂಡು ಸ್ಕೂಲಲ್ಲಿ ಇವತ್ತು ಏನಾಯಿತು, ಏನು ಬರ್ಸಿದ್ರು, ಏನು ಟೀಚ್ ಮಾಡಿದರು, ಮತ್ತು ಏನಾದರೂ ಹೋಮ್ವರ್ಕ್ ಕೊಟ್ಟಿದ್ದಾರಾ, ಅದು ಬಂದ ತಕ್ಷಣ ಏನೋ ಒಂಥರ ಪ್ರೀತಿಯಿಂದ ಅದು ರಸ್ತೆಯಲ್ಲಿ ಬರಬೇಕಾದ್ರೆ ಇರ್ಬೋದು, ಒಂದು ಇನ್ವಾಲ್ವ್ ಆಗಿ ಅವ್ರ ಜೊತೆ ಮಾತಾಡಬೇಕು. ಈಗ ಬಂದ ತಕ್ಷಣ ಕೆಲವೊಂದು ಮಕ್ಕಳುಗಳು ದೂರದಿಂದ ಬರ್ತಾರೆ ಸ್ಕೂಲಿಗೆ ಹೋಗಿ ಅಂದಾಗ, ಜರ್ನಿ ಮಾಡ್ಕೊಂಡು ಟಯರ್ಡ್ ಆಗಿರ್ತಾರೆ. ಅವ್ರಿಗೊಂದು ಫ್ರೆಶ್ ಅಪ್ ಆದಮೇಲೆ ಒಂದು ಚಾಯ್ ನಾಷ್ಟ ಏನೋ ಒಂದು ಕೊಟ್ಟು, ಈವ್ನಿಂಗ್ ಸ್ನ್ಯಾಕ್ಸ್ ಕೊಟ್ಟು ಅವ್ರ ಹತ್ರ ಒಂದು ಪ್ರೀತಿಯಿಂದ ಅವ್ರು ಸ್ನ್ಯಾಕ್ಸ್ ತಿನ್ಬೇಕಾದ್ರೆ ಇರ್ಬೋದು. ಏನೋ ಅಂದರೆ ಫಸ್ಟು ನೀವು ಪ್ರೀತಿಯಿಂದ ಅವ್ರ ಹತ್ರ ಇನ್ವಾಲ್ವ್ ಆಗಬೇಕು. ಇನ್ವಾಲ್ವ್ ಆದಮೇಲೆ ಇಲ್ಲ ಬಂದ ತಕ್ಷಣವೇ ನಾನು ಅಮ್ಮನ ಜೊತೆ ಮಾತಾಡ್ತಾ ಇದ್ದೀನಿ, ಅಥವಾ ಯಾರೋ ಫ್ರೆಂಡ್ ಜೊತೆ ಮಾತಾಡ್ತಿದ್ದೀನಿ, ಅಥವಾ ಯಾವುದೋ ಒಂದು TV ಕಾರ್ಯಕ್ರಮ ನೋಡ್ತಿದ್ದೀನಿ, ಅಥವಾ ಯಾವುದೋ ಒಂದು ರೀಲ್ಸ್ ಮಾಡ್ತಾಯಿದ್ದೀನಿ, ಏನೋ ಒಂದು ವಿಡಿಯೋ ನೋಡ್ತಾ ಇದ್ದೀನಿ, ಅಥವಾ ಏನೋ ಒಂದು ಅರ್ಜೆಂಟ್ ಕೆಲಸ ಮಾಡ್ತಿದ್ದೀನಿ, ಅಡುಗೆ ಮಾಡ್ತಾಯಿದ್ದೀನಿ, ಸಂಜೆಗೆ ಜಲ್ದಿ ಮಾಡಬೇಕು, ಅದಕ್ಕೋಸ್ಕರ ನಾವು ಬ್ಯುಸಿ ಇರಬಾರ್ದು. ನೋಡಿ, ಪ್ರತಿಯೊಬ್ಬರು ದುಡಿಯೋದು, ಪ್ರತಿಯೊಬ್ಬರು ಇದು ಮಾಡೋದು ಮಕ್ಕಳದೊಂದು ಒಳ್ಳೆ ಭವಿಷ್ಯಕ್ಕೆ, ಎಜುಕೇಷನ್ಗೋಸ್ಕರ. ನೀವು ಎಲ್ಲ ದುಡಿಯೋದು, ಎಲ್ಲರೂ ಹೇಳೋದಷ್ಟೇ ನಮ್ಮ ಮಕ್ಕಳಿಗೋಸ್ಕರ. ನೀವು ಮಕ್ಕಳಿಗೆ ಯಾವ ಟೈಮ್ನಲ್ಲಿ ನೀವು ಸಮಯ ಕೊಡಬೇಕು, ಆಗ ಇಲ್ಲಿ ಕೊಡಲಿಲ್ಲ ಅಂತ ಅಂದಾಗ ಅದು ಇದೇ ರಿಸಲ್ಟ್ ಬರೋವಂಥದ್ದು. ಫೇಲ್, ಕಮ್ಮಿ ಮಾರ್ಕ್ಸು, ಹಠ ಮಾಡ್ತಾನೆ, ಇದು ಮಾಡ್ತಾನೆ. ಯಾಕೆಂದರೆ ನಾವು ಅದು ಇನ್ವಾಲ್ವ್ ಆಗಿ ಕೇಳಿದಾಗ ಅವ್ರಿಗೆ ಯಾವುದೇ ರೀತಿ ಮೊಬೈಲ್ ಕಡೆಯೂ ಜ್ಞಾನ ಬರಲ್ಲ, TV ಕೂಡ ಬೇಕು ಅನ್ಸಲ್ಲ. ಆ ಅಮ್ಮ ಪ್ರೀತಿಯಿಂದ ಕೇಳಲಿಕ್ಕೆ ಅವ್ರು ಅಷ್ಟು ನಮ್ಮ ಜೊತೆ ಇನ್ವಾಲ್ವ್ ಆಗಿಬಿಡ್ತಾರೆ. ಇನ್ನು ನೆಕ್ಸ್ಟ್ ಬಂದು ಅವ್ರದ್ದೇನೋ ಒಂದು ಆಯಿತು, ಸ್ಕೂಲಿಂದ ಟಯರ್ಡಾಗಿ ಬಂದಿರ್ತಾರೆ, ಸ್ವಲ್ಪ ಹೊತ್ತು ಆಟ ಆಡಿ, ಏನೋ ಒಂದು ಆಟ ಆಡಿ, ಇಂಡೋರ್ ಗೇಮ್ ಇರ್ಬೋದು, ಔಟ್ಡೋರ್ ಗೇಮ್ ಇರ್ಬೋದು, ಏನು ನೀವು ಯಾವ ಜಾಗದಲ್ಲಿ ಇದ್ದೀರಿ. ಏಕೆಂದರೆ ನಾವು ಸಿಟಿ ಕಡೆ ನಾವು ಹೊರಗಡೆ ಕಳಿಸ್ಲಿಕ್ಕೆ ಆಗೋದಿಲ್ಲ, ಮಕ್ಕಳುಗಳನ್ನ ಮನೆ ಒಳಗಡೆ ಇಟ್ಕೋಬೇಕಾಗುತ್ತೆ. ಅಥವಾ ಹಳ್ಳಿ ಕಡೆ ಇದ್ದರೆ ಮಕ್ಕಳುಗಳು ಹೋಗ್ತಾರೆ ಆಟ ಆಡಲಿಕ್ಕೆ. ಅಂದರೆ ನಿಮಗೆ ಹೇಗೆ ಅವೈಲೇಬಲ್ ಇದೆ, ನೀವಿರೋ ಜಾಗದಲ್ಲಿ ನೀವು ಹೇಗೆ ನಿಮ್ಮ ಸರೌಂಡಿಂಗ್ ಇದೆ ಅದ್ರ ಮೇಲೆ ಅವ್ರನ್ನ ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆ 1 ಗಂಟೆ ಫ್ರೆಶ್ ಅಪ್ ಆದಮೇಲೆ, ನಾಷ್ಟ ಎಲ್ಲ ತಿಂದಾದ್ಮೇಲೆ ಆಟ ಆಡ್ಲಿಕ್ಕೆ ಬಿಡಿ. ಅವರೆಲ್ಲ ಆಟ ಆಡಾದ್ಮೇಲೆ ಒಂದು ಓದೋ ಟೈಮ್ ಇರ್ಬೋದು, ಕೂತ್ಕೊಳ್ಳಿ. ಟ್ಯೂಷನ್ನಲ್ಲಿ ಏನು ಮಾಡಿಸಿದ್ದಾರೆ, ಸ್ಕೂಲ್ನಲ್ಲಿ ಏನು ಮಾಡಿಸಿದ್ದಾರೆ ಅದು ಸೆಕೆಂಡರಿ. ನೀವು ಏನು ಅರ್ಥ ಮಾಡ್ಕೋತಾ ಇದ್ದೀರಿ ಅಂದರೆ ನಿಮ್ಮ ಮಕ್ಕಳು ಏನು ಓದಿದ್ದಾರೆ, ಮುಂದೆ ಟೆಸ್ಟಿಗೆ ಎಷ್ಟು ಪ್ರಿಪೇರ್ ಆಗಿದ್ದಾರೆ ಅನ್ನೋದು ನೀವೇ ಜ್ಞಾನ ಕೊಡಬೇಕು. ನಾನು ಹೇಳ್ತೀನಿ, 2 ಗಂಟೆ ಟ್ಯೂಷನ್ ಇರುತ್ತೆ, ಒಂದು 5-6 ಗಂಟೆ ಸ್ಕೂಲ್ ಇರುತ್ತೆ, 7 ಗಂಟೆ ಸ್ಕೂಲು ಅಂತಲೇ ಇಟ್ಕೊಳ್ಳಿ. ಒಂದು ಪೀರಿಯಡ್ ಬಂದು 1 ಗಂಟೆ ಇರುತ್ತೆ. ಆ 1 ಗಂಟೆನಲ್ಲಿ ಅವ್ರು ಎಷ್ಟು ಟೀಚ್ ಮಾಡೋಕ್ಕೆ ಸಾಧ್ಯ? 70-80 ಮಕ್ಕಳುಗಳು, 60 ಮಕ್ಕಳುಗಳು ಕೂತಿರ್ತಾರೆ. ಎಷ್ಟು ಮಕ್ಕಳುಗಳಿಗೆ ಅಟೆನ್ಷನ್ ಕೊಡೋಕ್ಕೆ ಸಾಧ್ಯ? ನೀವೇ ಯೋಚನೆ ಮಾಡಿ. ಕೊಡ್ಲಿಕ್ಕೆ ಆಗೋದಿಲ್ಲ. ಯಾರೋ ಒಬ್ಬರು ಮಕ್ಕಳುಗಳು ಆ್ಯಕ್ಟಿವ್ ಇರೋವಂಥವ್ರು ಸರ್ ಜೊತೆ, ಟೀಚರ್ ಜೊತೆ ಇನ್ವಾಲ್ವ್ ಆದಾಗ ಅವ್ರಿಗೆ ಸ್ವಲ್ಪ ಹೆಚ್ಚು ಗಮನ, ಅಥವಾ ತುಂಬ ವೀಕ್ ಇರೋ ಮಕ್ಕಳುಗಳಿಗೆ ಹೆಚ್ಚು ಗಮನ. ಈ ರೀತಿ ಕೆಲವೊಂದು ಮಕ್ಕಳುಗಳು ಹೇಳ್ತಿರ್ತಾರೆ. ಕೆಲವೊಂದು ಮಕ್ಕಳುಗಳು ಇದಾವೋ ಇಲ್ವೋ ಅನ್ನೋ ರೀತಿಯಲ್ಲಿ ಕೂತ್ಬಿಟ್ಟು ಬಂದುಬಿಡ್ತಾರೆ ಕ್ಲಾಸಿಗೆ. ಅಷ್ಟು ಆ್ಯಕ್ಟಿವ್ ಆಗಿ ಅವರು ಇನ್ವಾಲ್ವ್ ಆಗಲಿಕ್ಕೆ ಹೋಗೋದಿಲ್ಲ. ಟೀಚರ್ ಜೊತೆ ಆಗಿರ್ಬೋದು, ಫ್ರೆಂಡ್ಸ್ ಜೊತೆ, ಹೀಗೆ ತುಂಬ ಥರ ಮಕ್ಕಳುಗಳಿರ್ತಾರೆ. ಅದಕ್ಕೆ ನೀವೇ ಕುತ್ಕೊಂಡು ನೋಡಬೇಕು, ಮಕ್ಕಳು ಏನು ಕಲ್ತಿದ್ದಾರೆ, ಏನು ಕಲ್ತಿಲ್ಲ. ಎಷ್ಟಿಲ್ಲ ಫ್ರೆಂಡ್ಸ್, ಖಾಲಿ 1 ಅವರ್ ಕೂತ್ರೆ ಸಾಕು. 1 ಅವರು ಬೇಡ, ಒಂದು ಅರ್ಧ ಗಂಟೆ ನೀವು ಅವ್ರ ಜೊತೆ ಇನ್ವಾಲ್ವ್ ಆಗಿ, ಹೌದಾ ಇದು ಮಾಡಿಸಿದಾರಾ, ಇದು ಮಾಡಿಸ್ಲಿಲ್ವಾ, ಇದು ಯಾಕೆ ಮಾಡಿಸ್ಲಿಲ್ವಾ, ನಿಮ್ಗೆ ಓದೋಕ್ಕೆ ಬರಲ್ವಾ, ಬೇಡ. ನಾನು ನಿಜವಾಗ್ಲೂ ಹೇಳ್ತೀನಲ್ಲ, ಈಗ ನನ್ನ ಮಗಂದು ಹ್ಯಾಂಡ್ ರೈಟಿಂಗ್ ಕೂಡ ನನಗೆ ಅರ್ಥ ಆಗೋದಿಲ್ಲ. ಯಾಕೆಂದರೆ ಅವ್ರದ್ದು ಕರ್ಸಿವ್ ರೈಟಿಂಗ್ನಲ್ಲಿ ಹ್ಯಾಂಡು, ಇಟ್ಟು, ದಿಸು, ವಾಸು ಇದು ಬಿಟ್ಟರೆ, ಒಂದು ಸಿಂಪಲ್ ವರ್ಡ್ ಬಿಟ್ಟರೆ ದೊಡ್ಡ ವರ್ಡ್ಸ್ಗಳು ನಮಗೆ ಏನು ಅಂತಲೂ ಗೊತ್ತಾಗಲ್ಲ. ನಿಜವಾಗ್ಲೂ ನಮಗೆ ಗೊತ್ತಾಗಲ್ಲ. ಏಕೆಂದರೆ ಈಗಿನ ಎಜುಕೇಷನ್ನೇ ಹಾಗೆ. ನಮಗೆ ತುಂಬ ಜನ ಹೇಳ್ತಾರೆ, ನಾನು ಓದಿಲ್ಲ, ನನಗೆ ಅರ್ಥ ಆಗಲ್ಲ. ಓಕೆ, ಅರ್ಥ ಆಗಲಿಲ್ಲ ಅಂದರೆ ಏನು, ಇದು ಕಲ್ತಿದ್ಯಪ್ಪ, ನೀನು ಹೇಳ್ಕೊಂಡು ಹೋಗು. ಅಟ್ಲೀಸ್ಟ್ ಅವ್ನು ಹೇಳ್ತಾ ಇರೋವಂಥದ್ದು ಆ ಪ್ರೊನೌನ್ಸಿಯೇಷನ್ ಕೇಳಿಸ್ಕೊಂಡಾದರೂ ಆ ವರ್ಡ್ಸು ಅಂತ ಅಂದ್ಬಿಟ್ಟು ನಾವು ರೆಕಗ್ನೈಸ್ ಮಾಡೋಷ್ಟು ನಮಗೆ ಗೊತ್ತಿರುತ್ತಲ್ವ, ಮಾಡಿ. ನಿಮಗೆ ಎಷ್ಟಾಗಿತ್ತು ಅಷ್ಟು ಕೇಳಿ. ನಿಮಗೆ ಕೇಳಲಿಕ್ಕೆ ಆಗೋದೇ ಇಲ್ವಾ, ನೀನು ಕ್ವಶನ್ ಕ್ವಶನ್ ಬರೆದ್ಬಿಟ್ಟು ಆನ್ಸರ್ ಬರಿ, ಆಮೇಲೆ ನೀನೇ ಚೆಕ್ ಮಾಡು, ಅಥವಾ ನಾನೇ ಚೆಕ್ ಮಾಡ್ತೀನಿ. ಬುಕ್ಸ್ ಇಟ್ಕೊಂಡು ಚೆಕ್ ಮಾಡ್ಬೋದು. ಇನ್ವಾಲ್ವ್ ಆಗಿ ಅದಷ್ಟು ಕಂಪಲ್ಸರಿ ಆಗಲೇಬೇಕು.
ಈಗ ವಾರಕ್ಕೆ 1 ರಜೆ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ. ನಮ್ಮ ಮಹಾರಾಷ್ಟ್ರ ಸೈಡ್ನಲ್ಲಿ ವಾರದಲ್ಲಿ 2 ರಜೆ ಇರುತ್ತೆ. ವೀಕ್ ಎಂಡು ಮತ್ತು ವೀಕ್ ಮಧ್ಯದಲ್ಲೂ ಕೂಡ ಇರುತ್ತೆ. ಗುರುವಾರ ಇರುತ್ತೆ ಮತ್ತು ಸಂಡೇ ಇರುತ್ತೆ. ನಾನೇನು ಮಾಡ್ತೀನಿ ಅಂದರೆ ಸೋಮವಾರ, ಮಂಗಳವಾರ, ಬುಧವಾರ ಈ 3 ದಿವಸ ಏನೆಲ್ಲ ಮಾಡಿಸಿರ್ತಾರೋ ಅದನ್ನು ಅವತ್ತಿಗೆ ಕಲಿಯೋದ್ರ ಜೊತೆಗೆ ಗುರುವಾರ ದಿನ ಅದು ಫುಲ್ಲು ಕ್ಲಿಯರ್ ಆಗಿಬಿಡ್ಬೇಕು. ಏಕೆಂದರೆ ಅವತ್ತಿನ ದಿನ ರಜೆ ಇರುತ್ತಲ್ಲ, ಒಂದೆರಡು ಮಿಕ್ಕಿದ್ರೂ ಓಕೆ ಪರವಾಗಿಲ್ಲ. ಏಕೆಂದರೆ ಒಂದೊಂದು ಸಲ ಏನು ಮಾಡಿಬಿಡ್ತಾರೆ, ಫುಲ್ ವೀಕ್ ಏನು ಮಾಡಿಸಿರೋದಿಲ್ಲ, ಒಂದೇ ವೀಕ್ನಲ್ಲಿ ಒಂದು 15 ದಿವಸದೆಲ್ಲ ಮಾಡಿಸ್ಬಿಡ್ತಾರೆ. ಆವಾಗಾದಾಗ ಮಕ್ಳುಗಳಿಗೂ ಕೂಡ ಬರ್ಡನ್ ಆಗುತ್ತೆ, ಕಲೀಲಿಕ್ಕಾಗಲ್ಲ. ಹಾಗಾಗಿ ಆವತ್ತಿನ ದಿನ ಗುರುವಾರ ದಿನ ಆಲ್ಮೋಸ್ಟ್ 100% ಇಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ಒಂದು 60% ಕ್ಲಿಯರ್ ಮಾಡ್ಕೊಳ್ಳಿ. ಇನ್ನು ಶುಕ್ರವಾರ ಶನಿವಾರ ಆಗೋವಂಥದ್ದು ಭಾನುವಾರ ಕ್ಲಿಯರ್ ಮಾಡ್ತೀನಿ. ಅಂದರೆ ಮಂಡೇ ಟು ಸ್ಯಾಟರ್ಡೆ ಏನಾಗಿರುತ್ತೆ ಅದೆಲ್ಲ ಭಾನುವಾರ ಕ್ಲಿಯರ್ ಆಗಿಬಿಡ್ಬೇಕು. ಈ ರೀತಿ ನಾವು ಒಂದು ಐಡಿಯಾ ಮಾಡ್ಕೊಳ್ಳೋದ್ರಿಂದ ಎಕ್ಸಾಮ್ ಹತ್ರ ಬರ್ತಾ ಇದೆ ಅಂತ ಅಂದ್ಬಿಟ್ಟು ತಲೆ ಕೈ ಇಟ್ಕೊಳ್ಳೋದು, ಅಯ್ಯೋ ಇವ್ನು ಬರ್ದಿಲ್ವಲ್ಲ. ಯಾಕೆಂದರೆ ನಮ್ಗೆ ಅವತ್ತಿನ ದಿನ ಗೊತ್ತಾಗ್ಬಿಡುತ್ತೆ. ಪ್ರತಿದಿನ ಕೇಳೋದ್ರಿಂದ ಒಂದು ಅರ್ಧ ಗಂಟೆ ಕುತ್ಕೊಂಡು ಇವತ್ತು ಇದಾಯಿತು ಮಮ್ಮಿ, ತುಂಬ ಫಾಸ್ಟಾಗಿ ಬರೆದ್ಬಿಟ್ರು, ಅಳಿಸ್ಬಿಟ್ರು ಬೋರ್ಡ್ನಲ್ಲಿ, ನನಗೆ ಬರ್ಕೊಳ್ಳಿಕ್ಕಾಗಲಿಲ್ಲ. ಓಕೆ ಪರವಾಗಿಲ್ಲ, ಯಾರಾದರೂ ಫ್ರೆಂಡ್ಸ್ ಹತ್ರ ಇಸ್ಕೊಳ್ಳಿ, ಅವತ್ತಿನೇ ಕ್ಲಿಯರ್ ಮಾಡ್ಕೊಳ್ಳಿ. ಹಾಗಾಗಿ ಜಾಸ್ತಿ ಹೆಚ್ಚಿದೆ ಅಂತ ಹೇಳಲಿಕ್ಕಾಗಲ್ಲ. ಇದೊಂದು ಈ ರೀತಿ ಓದಿಸೋದು ಮನೆಯಲ್ಲಿ. ಈ ರೀತಿ ಓದಿಸೋದ್ರ ಜೊತೆಗೆ ಅದೇನೇ ಹೇಳಿದ್ನಲ್ಲ, ನೀವು ಬ್ಯುಸಿ ಇಟ್ಬೇಡಿ. ನಮ್ಮ ಮಕ್ಕಳು ಅಲ್ಲಿ ಸ್ಕೂಲಿಂದ ಬಂದಿದ್ದಾರೆ ಅಂದಾಗ ಎಲ್ಲ ಏನು ಇಂಪಾರ್ಟೆಂಟ್ ಅಲ್ಲ. ನಾನೇನು ಹೇಳ್ತೀನಿ ಅಂದರೆ, ಈಗ ನಮಗೇನು ಈಗ ನಮಗೆ ಟಿ ವಿನೇ ಇಂಪಾರ್ಟೆಂಟಾ, ಮೊಬೈಲ್ ಇಂಪಾರ್ಟೆಂಟಾ, ಅಥವಾ ಕುಕ್ಕಿಂಗ್ ಎಲ್ಲ ಅಡುಗೆ ಮಾಡೋದು ಇಂಪಾರ್ಟೆಂಟಾ? ಓಕೆ, ನೀವೊಂದು ಪ್ಲ್ಯಾನ್ ಮಾಡ್ಕೊಳ್ಳಿ. ನನ್ನ ಮಗ ಆ ಟೈಮ್ನಲ್ಲಿ ಬರ್ತಾನೆ, ಮಗಳು ಆ ಟೈಮ್ನಲ್ಲಿ ಬರ್ತಾಳೆ ಅನ್ನೋದಾದರೆ ಅದನ್ನು ಬೇರೆ ಟೈಮ್ನಲ್ಲಿ ಅಥವಾ ಅವ್ರು ಬರೋದಕ್ಕಿಂತ ಮೊದಲೇ ಆಗಿರ್ಬೋದು, ಬಂದು ಅವ್ರನ್ನ ಸ್ವಲ್ಪ ಸುಧಾರಿಸಿದ ಆದಮೇಲೆ ಆಗಿರ್ಬೋದು, ಈ ರೀತಿ ಒಂದು ಟೈಮ್ನಲ್ಲಿ ಇಟ್ಕೊಳ್ಳೋದ್ರಿಂದ ಅವ್ರಿಗೆ ಅವ್ರು ಬಂದ ಟೈಮ್ನಲ್ಲಿ ನಾವು ಅವೈಲೇಬಲ್ ಇರ್ತೀವಿ. ಹಾಗಾಗಿ ಅವ್ರಿಗೆ ಖುಷಿನೂ ಕೂಡ ಆಗ್ತದೆ, ಮತ್ತು ಅವ್ರು ನಮ್ಮ ಜೊತೆ ಇನ್ವಾಲ್ವ್ ಆಗ್ತಾರೆ. ಸ್ಕೂಲ್ನಲ್ಲಿ ಆಗಿರೋವಂಥದ್ದು ಎಲ್ಲ ಪ್ರತಿಯೊಂದು ಹೇಳ್ತಾರೆ. ಇವ್ರು ಏನು ಚೇಷ್ಟೆ ಮಾಡಿರ್ತಾರೆ ಅಥವಾ ಇವ್ರಿಗೆ ಇನ್ನೊಬ್ಬರಿಂದ ಏನು ತೊಂದರೆ ಆಗಿರುತ್ತೆ ಪ್ರತಿಯೊಂದು ಕೂಡ ಹೇಳ್ತಾರೆ. ಹೇಳೋದ್ರಿಂದ ನಮಗೆ ಗೊತ್ತಾಗ್ತದೆ ನನ್ನ ಮಗ ಹೇಗಿದ್ದಾನೆ, ಅವನೇನು ಬೆಳವಣಿಗೆ ಮಾಡ್ಕೊಂಡು ಹೋಗ್ತಾ ಇದ್ದಾನೆ, ಹೇಗೆ ಬೆಳೀತಾ ಇದ್ದಾನೆ ಅನ್ನೋದ್ರ ಜೊತೆಗೆ ಓದೋದ್ರ ಕಡೆನೂ ಕೂಡ ಅವ್ನಿಗೆ ಇಂಟ್ರೆಸ್ಟ್ ಬರುತ್ತೆ. ಮತ್ತು ಇದ್ರ ಜೊತೆಗೆ ಇದು ನೀವು ಹೇಳ್ಬೋದು, ನೀವೇನೋ ಸಿಂಗಲ್ ಕುಟುಂಬ, ಹೆಚ್ಚು ಮನೆಗಳಲ್ಲಿ ಯಾರೂ ಇರೋದಿಲ್ಲ, ಇನ್ ಟೈಮ್ ಮನೆಯಲ್ಲೇ ಇರ್ತೀರಿ, ನೀವೇನೋ ಮಾಡಿಬಿಡ್ತೀರಿ. ನಾವು ಕೆಲ್ಸಕ್ಕೆ ಹೋಗಬೇಕು, ಜಮೀನು ಕೆಲ್ಸಕ್ಕೆ ಹೋಗಬೇಕು, ಅಥವಾ ಇಡೀ ದಿನ ನಾವು ಹೊರಗಡೆ ಕೆಲ್ಸಕ್ಕೆ ಹೋಗಬೇಕು, ಕೆಲ್ಸಕ್ಕೆ ಹೋಗಲಿಲ್ಲ ಅಂದ್ರೆ ಇದಿಲ್ಲ, ನಾವು ಹೇಗೆ ಮಾಡೋದು ಅಂತ ಹಂಗಂತ ಅನ್ನೋರು ಇರ್ತಾರೆ. ನಾನೇನು ಹೇಳ್ತೀನಿ ನಿಮಗೆ, ನಾನು ಇಲ್ಲಿ ಶ್ರೀಮಂತರು ಬಡವ್ರ ಮಕ್ಕಳು ಇಷ್ಟು ಅಮ್ಮಂದಿರು, ಬಡವ್ರ ಮಕ್ಕಳು ಅಮ್ಮಂದಿರು ಟೈಮ್ ಕೊಡಲಿಕ್ಕಾಗಲ್ಲ, ಶ್ರೀಮಂತರು ಮಾತ್ರ ಟೈಮ್ ಕೊಡ್ಬೋದು. ನನಗೆ ಇಲ್ಲಿ ನೋ ಮ್ಯಾಟರು, ಬಡವರು ಶ್ರೀಮಂತರು ಏನೂ ಇಲ್ಲ. ಈಗ ನಾನು ಹೇಳ್ತಿರೋದು ಒಂದು ಮಗು ಭವಿಷ್ಯ ಅಷ್ಟೇ. ಈಗ ನೀವು ದುಡಿಯೋದು ಯಾಕೆ ಹೇಳಿ? ಮಕ್ಕಳು ವಿದ್ಯಾಭ್ಯಾಸ ಮಕ್ಕಳಿಗಿಂತ ಬೇರೆ ಏನೂ ಹೆಚ್ಚಿಲ್ಲ ಬಿಡಿ. ನಮಗೆ ನೀವು ಎಷ್ಟೇ ದುಡೀರಿ, ಏನೇ ಮಾಡಿ, ಮಕ್ಕಳು ವಿದ್ಯಾಭ್ಯಾಸ ಕಲೀಲಿಲ್ಲ, ಅಟ್ಲೀಸ್ಟ್ ಅವ್ರ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ವಿದ್ಯೆ ಅವ್ರು ಕಲೀಲಿಲ್ಲ ಅಂದರೆ ನೀವೆಷ್ಟೇ ಕೋಟಿ ಸಂಪಾದನೆ ಮಾಡಿದರೂ ಅದು ಝೀರೋ ಸಮಾನ. ಅದನ್ನು ಉಳಿಸ್ಕೊಳ್ಳೋ ಅಷ್ಟು ಶಕ್ತಿನೂ ಮಗನಿಗಿರಲ್ಲ, ಅದು ಉಳಿಯೋದು ಇಲ್ಲ ಬಿಡಿ, ಆ ದುಡ್ಡಿಗೆ ಬೆಲೆನೇ ಇಲ್ಲ. ಹಾಗಾಗಿ ಮಕ್ಕಳು ವಿದ್ಯಾಭ್ಯಾಸ ಮುಖ್ಯ. ಈ ತಪ್ಪನ್ನ ಮಾಡಬೇಡಿ. ಇನ್ನೊಂದು ತಪ್ಪು ಅಂತ ನಾನು ಹೇಳಿದೆ, ಈಗ ತುಂಬ ಕುಟುಂಬದಲ್ಲಿ ಇರ್ತೀವಿ ಅಂದ್ಕೊಳ್ಳಿ, ಅತ್ತೆ ಮಾವ ನಾದಿನಿ ಮೈದನ ಎಲ್ಲರೂ ಇರೋರ ಮನೆಗಳಲ್ಲಿ ಕೆಲವೊಂದು ಸಲ ನಾವು ಹೆಚ್ಚು ಅಟೆನ್ಷನ್ ಕೊಡೋಕ್ಕಾಗೋದಿಲ್ಲ ಮಕ್ಕಳಿಗೆ. ಕೆಲವೊಂದು ಸಲ ನಾವು ಬೆದರಿಸಿದ್ವಿ ಓದ್ಕೊ ಅಂತ ನಾವು ಕೂರಿಸಿದಾಗ ಇವೊಬ್ಬರು ಅಜ್ಜಿ ತಾತ ಅವ್ರು ಹೇಳ್ತಾರೆ, ಅವಳೇನು ಹೋಗ್ಬಿಟ್ಟು ಏನು ದೊಡ್ಡ ಎಕ್ಸಾಮ್ ಕೊಡಬೇಕಾ, SLC ಎಕ್ಸಾಮ್ ಕೊಡಬೇಕಾಗಿಲ್ಲ, ಅವ್ರ ಮಗು ಇನ್ನೂ ಸೀನಿಯರ್ KGನಲ್ಲಿದೆ, ಇರಲಿ ಬಿಡು, ನೀನು ಎಷ್ಟು ಹೊಡಿತೀಯ ಎಷ್ಟು ಬಡಿತೀಯ ಅನ್ನೋ ಅಜ್ಜಿ ತಾತದಿರು ಇರ್ತಾರೆ. ಅದು ಅಜ್ಜಿ ತಾತಂದು ತಪ್ಪು ಅಂತಲೂ ಹೇಳಲಿಕ್ಕಾಗಲ್ಲ. ನಾನು ಹೇಳ್ತೀನಿ ಅವ್ರದ್ದೇನೋ ಒಂದು ಪ್ರೀತಿ ಇರ್ಬೋದು. ಹಾಗಾಗಿ ನೀವು ಅವ್ರಿಗೂ ಕೂಡ ಅರ್ಥ ಮಾಡಿಸ್ಬೇಕಾಗ್ತದೆ. ಕೆಲವೊಬ್ಬರು ಅರ್ಥ ಮಾಡ್ಕೋತಾರೆ, ಕೆಲವೊಬ್ಬರು ಅರ್ಥ ಮಾಡ್ಕೊಳ್ಳೋದಿಲ್ಲ. ನೋಡಿ, ಎಲ್ಲ ಜನರು ಒಂದೇ ಸಮ ಇರ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಆದಷ್ಟು ನಿಮಗೆ ಯಾರು ಅರ್ಥ ಮಾಡ್ಕೋತಾರೆ, ಯಾರು ಅರ್ಥ ಮಾಡ್ಕೊಳ್ಳೋದಿಲ್ಲ ಅನ್ನೋದಕ್ಕಿಂತ ನಮಗೆ ನಮ್ಮ ಮಕ್ಕಳು ಭವಿಷ್ಯ ಮುಖ್ಯ ನೋಡಿ. ಹಾಗಾಗಿ ಈಗ ಸೀನಿಯರ್ KG ಒಂದು ಮಗು, ಊರ ಕಡೆ UKG ಅಂತ ಹೇಳ್ತೀವಿ ನೋಡಿ, ಈ ಒಂದು UKG ಮಗುಗೆ ABCDನೇ ಬರೋದಿಲ್ಲ ಅಂದಾಗ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋದಾಗ ಆನ್ಸರ್ ದ ಫಾಲೋಯಿಂಗು, ಬಿಗ್ ಲೆಟರ್ ಎಲ್ಲ ಓದಬೇಕಾಗ್ತದೆ. ಮತ್ತು ABCDನೇ ಬರದೇ ಇರೋ ಮಗು ಏನು ಕಲಿಯುತ್ತೆ? ಇದೇ ನಾವು ಬೇಸಿಕ್ನಲ್ಲಿ ಅಯ್ಯೋ ಇನ್ನೂ LKGನಲ್ಲಿದ್ದಾನೆ, ಏನು ಇವಾಗಲೇ ಏನು ಇದು ಮಾಡಿ ಕಲಿಸ್ಬೇಕಾಗಿಲ್ಲ, ಅಯ್ಯೋ ಇವಾಗ UKG, ಇವಾಗ 1ನೇ ಕ್ಲಾಸ್, ಅವನೇನು SLC ಎಕ್ಸಾಮ್ ಬರೀಬೇಕಾ
ಅಂತ ಈ ಮೆಂಟಲಿಟಿ ಇಟ್ಕೊಂಡೇ ಬಂದು ಮೇನ್ SLC ಬಂದಾಗ ಆವಾಗ ಆ ಮಗು 5ನೇ ಕ್ಲಾಸ್ 6ನೇ ಕ್ಲಾಸಿಗೆ ಎಷ್ಟು ಅವನದು ನಾಲೆಡ್ಜ್ ಇರುತ್ತೋ, ಅಂದರೆ ಅವ್ನು ಎಷ್ಟು ಓದೋವಂಥ ಕೆಪಾಸಿಟಿ ಇಟ್ಕೊಂಡಿರ್ತಾನೋ 5ನೇ ಕ್ಲಾಸಲ್ಲಿ ಅದಷ್ಟು ಅಲ್ಲಿ ಬಂದಿರುತ್ತೆ. ಹಾಗಾಗಿ ದಯವಿಟ್ಟು ಹೇಳ್ತಾ ಇದ್ದೀನಿ, ಈ ಥರ ತಪ್ಪುಗಳನ್ನ ಮಾಡಬೇಡಿ. ನಮಗೆ ಎಲ್ಲದಕ್ಕಿಂತ ಮಕ್ಕಳು ಹೆಲ್ತು ಮತ್ತು ನಮ್ಮ ಹೆಲ್ತು ಕೂಡ, ಹೆಲ್ತ್ ಮತ್ತು ಎಜುಕೇಷನು ಇದೆರಡೇ ಇಂಪಾರ್ಟೆಂಟ್. ಇವೆರಡರ ಮುಂದೆ ದುಡ್ಡು, ಹಣ, ಆಸ್ತಿ, ಅವರೇನೋ ಅಂತಾರೆ ಇವರೇನೋ ಅಂತಾರೆ, ಅದೆಲ್ಲ ವ್ಯರ್ಥ. ಇದೆಲ್ಲನೂ ಬಿಟ್ಟಾಕಿ ಅಟ್ಲೀಸ್ಟ್ ನಾನೇನು ಹೇಳ್ತೀನಿ ಅಂತಂದರೆ, ಈಗ ಮಕ್ಕಳುಗಳು ಒಂದು 8ನೇ ಕ್ಲಾಸ್ ಬಂದ ಮೇಲೆ ಮಾತು ಕೇಳೋದಿಲ್ಲ, ಹಠ ಮಾಡ್ತಾರೆ. ಕಾಲೇಜ್ಗೆ ಹೋದ್ಮೇಲೆ ಅಂತೂ ಅವರಷ್ಟಕ್ಕೆ ಅವರು ಇಂಡಿಪೆಂಡೆಂಟ್ ಆಗಿಬಿಡ್ತಾರೆ. ಅಷ್ಟು ದಿನನಾದರೂ ಕೂಡ ನೀವು ನಿಮ್ಮ ರೀತಿನಲ್ಲಿ ಬೆಳೆಸಿ ಅಲ್ವಾ. ನೀವೆತ್ತಿರೋ ಮಗು, ನೀವು ಮುಂದೆ ಅವ್ರಿಗೇನು ಭವಿಷ್ಯ ಕೊಡಬೇಕು ಅನ್ನೋದು ನಾವು ನಿರ್ಧಾರ ಮಾಡಬೇಕಾಗಿರೋದು ಅಲ್ಲ. ಅವರು ಏನಾಗ್ತಾರೆ ಅನ್ನೋದು ಅವ್ರ ನಿರ್ಧಾರ. ಓಕೆ, ನಾವು ಏನು ದಬಾವೇನೋ ಮಾಡಲಿಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು 7ನೇ ಕ್ಲಾಸ್ವರೆಗಾದರೂ ಕೂಡ ಅವರು ನಮ್ಮ ಕಸ್ಟಡಿನಲ್ಲಿ ಇರಬೇಕು. ಇದ್ರೇ ಅವ್ರ ಮಕ್ಕಳು ಭವಿಷ್ಯ ಚೆನ್ನಾಗಿರುವಂಥದ್ದು. ಆಮೇಲೆ ಬಿಡಿ, ದೊಡ್ಡ ಮಕ್ಕಳುಗಳು ಕೇಳೋದಿಲ್ಲ. ಈಗ ನನಗೂ ದೊಡ್ಡ ಮಗಳಿದ್ದಾಳೆ, ಈಗ ಅವಳು ಇಂಡಿಪೆಂಡೆಂಟಾಗಿ ಅವಳೇ ಕೆಲವೊಂದು ನಿರ್ಧಾರಗಳನ್ನ ತೊಗೋತಾಳೆ. ಆಮೇಲೆ ನಮ್ಗೆ ಅರ್ಥ ಮಾಡಿಸ್ತಾಳೆ, ಇಲ್ಲ ಅಮ್ಮ ಇದು ಅಂತ. ಕೆಲವೊಂದು ನನಗೆ ಇಷ್ಟ ಆಗ್ತದೆ, ಕೆಲವೊಂದು ಇಷ್ಟ ಆಗಲ್ಲ. ಅದನ್ನು ನಾವು ಅವ್ರ ಜೊತೆನೂ ಕೂಡ ಶೇರ್ ಮಾಡ್ಕೊಂಡು ಮಾತಾಡ್ಬೋದು. ಅದು ಬೇರೆ. ಚಿಕ್ಕ ಮಕ್ಕಳುಗಳು 5ನೇ ಕ್ಲಾಸ್ ಮಕ್ಕಳು, 4ನೇ ಕ್ಲಾಸ್ ಮಕ್ಕಳು, 1ನೇ ಕ್ಲಾಸ್ ಮಕ್ಕಳು ಓದೋದಿಲ್ಲ, ಹಠ ಮಾಡ್ತಾರೆ, ಇಷ್ಟನೇ ಇಲ್ಲ, ಕೂತ್ಕೊಳ್ಳೋದೇ ಇಲ್ಲ. ಆ ವಯಸ್ಸಿನಲ್ಲೇ ಆ ಮಗು ನಮ್ಮ ಮಾತು ಕೇಳೋದಿಲ್ಲ ಅಂತ ಅಂದಾಗ ಅವ್ನು ನಿಜವಾಗ್ಲೂ ವಿದ್ಯಾಭ್ಯಾಸ ಮಾಡ್ತಾನ, ಎಜುಕೇಷನ್ ಕಂಪ್ಲೀಟ್ ಮಾಡ್ತಾನ, ಒಳ್ಳೆ ನಾಗರಿಕನ ಆಗ್ತಾನ ಅನ್ನೋದು ಮುಖ್ಯ. ನಾವು ಎಷ್ಟೇ ದುಡ್ಡಿಟ್ಟಿರಲಿ ಅದು ದುಡ್ಡು ಲೆಕ್ಕಕ್ಕೆ ಬರಲ್ಲ. ಮಕ್ಕಳಿಗೆ ವಿದ್ಯಾಭ್ಯಾಸ ಮುಖ್ಯ. ನೀವು ನಿಜವಾಗ್ಲೂ ಕೂಡ ನೀವೊಬ್ಬರು ತಾಯಿ ಮಕ್ಕಳು ಭವಿಷ್ಯಕ್ಕೋಸ್ಕರನೇ ನೀವು ಯೋಚನೆ ಮಾಡ್ತಿದ್ದೀರಿ ಅಂತ ಅಂದರೆ, ಮಕ್ಕಳಿಗೋಸ್ಕರ 1-2 ಗಂಟೆ ಅವರು ಓದಲಿಕ್ಕೆ ಟೈಮ್ ಕೊಡಲೇಬೇಕು. ಅವ್ರಿಗೆ ನೀವು ತಿನ್ನಿಸ್ತೀರಿ, ಉಣಿಸ್ತೀರಿ, ಎಷ್ಟು ಶಾಪಿಂಗ್ ಮಾಡ್ತೀರಿ, ಎಷ್ಟು ಅವ್ರದ್ದು ಥಿಂಗ್ಸ್ಗಳನ್ನ, ಅದು ಆಟ ಆಡಲಿಕ್ಕೆ ಸಾಮಾನುಗಳು ಎಷ್ಟು ಕಾಸ್ಟ್ಲಿ ಪರ್ಚೇಸ್ ಮಾಡಿಕೊಡ್ತೀರಿ, ಅದು ಯಾವುದು ಇಂಪಾರ್ಟೆಂಟ್ ಅಲ್ಲ. ಅವರು ಎಜುಕೇಷನ್ ಇಂಪಾರ್ಟೆಂಟ್ ಅಷ್ಟೇ. ಈ ರೀತಿ ಮೋಟಿವೇಶನ್ ವಿಡಿಯೋ ತುಂಬ ಇದೆ ನನ್ನ ಚಾನಲ್ನಲ್ಲಿ. 1-2 ವರ್ಷದ ಹಿಂದಿನ ವಿಡಿಯೋಗಳು ನೋಡಿದರೂ ಕೂಡ ಆವಾಗಲೂ ಕೂಡ ನನ್ನದು ಚಾನಲ್ನಲ್ಲಿ ಮೋಟಿವೇಶನ್ ವಿಡಿಯೋಗಳೇ ತುಂಬಿರೋವಂಥದ್ದು. ನೋಡಿ ನಿಮಗೂ ಕೂಡ ಯೂಸ್ ಆಗ್ಬೋದು. ನನ್ನ ವಿಡಿಯೋ ನೋಡೋರಿಗೆಲ್ಲ ನನ್ನ ಧನ್ಯವಾದಗಳು.